ನಮಸ್ಕಾರ. ನಾನು ನಿಮ್ಮ ಗಂಗಾಧರ್ ಬೇಂದ್ರೆ. ನೀವು ನೋಡ್ತಾ ಇದ್ದೀರಾ ರಮಾಬಾಯಿ ಟ್ಯುಟೋರಿಯಲ್. ನನ್ನ 2 ಕ್ಲಾಸ್ಗಳನ್ನು ನೀವು ಆಲ್ರೆಡಿ ಏನಪ್ಪ ಅಂದ್ರೆ ಕೇಳಿದಿರ. ನಿಮಗೆಲ್ಲರಿಗೂ ಏನಪ್ಪ ಅಂತಂದ್ರೆ ಅದೆಲ್ಲ ನಾ ಹೇಳಿರುವಂತಹ ಪಾಠ ಅಥವಾ ಲೆಸನ್ ಏನಾಗಿದೆ ಅಂತಂದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂತಂದು ನಾನು ಭಾವಿಸಿರ್ತೀನಿ. ಅದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು. ಇವಾಗ ಇದೇ 10ನೇ ತರಗತಿಯ ಅಧ್ಯಾಯ 2 ಆದಂತಹ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಅನ್ನುವಂತಹ ಒಂದು ಅಧ್ಯಾಯದ ಕಡೆಗೆ ಹೋಗೋಣ. ಬನ್ನಿ ಮಕ್ಕಳು. ನೋಡಿ ಮಕ್ಕಳೇ, 2ನೇ ಅಧ್ಯಾಯವಾದಂತಹ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಅನ್ನುವಂತಹ ಏನಪ್ಪಾ ಅಂದ್ರೆ ಅಧ್ಯಾಯ. ಈ ಅಧ್ಯಾಯ ನಮ್ಮ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ದೆ ಏನಪ್ಪಾ ಅಂತಂದ್ರೆ ಮೊದಲನೇ ಅಧ್ಯಾಯವನ್ನು ಏನು 4 ರಿಂದ 5 ಅಂಕಗಳನ್ನು ಒಳಗೊಂಡಿರುವಂತಹ ಅಧ್ಯಾಯವಾಗಿದ್ದು, ಈ ಅಧ್ಯಾಯ ಸುಮಾರು 6 ರಿಂದ 8 ಅಂಕಗಳ ಏನಪ್ಪಾ ಅಂತಂದ್ರೆ ಅಧ್ಯಾಯವಾಗಿರುತ್ತದೆ. ಅಂದಾಜು ಇಷ್ಟೇ ಇರುತ್ತದೆ ಅಂತಂದು ಕನ್ಫರ್ಮೇಶನ್ ಇಲ್ಲ. ಅಂದ್ರೆ 6 ರಿಂದ 8 ಸರ್ 6 ಅಂಕಗಳಿರುತ್ತವ ಅಥವಾ 8 ಅಂಕಗಳಿರುತ್ತವ ಇದಿಲ್ಲ. ಒಂದು ಸರಕಾರದವರು ಕಳಿಸಿರುವಂತಹ ಒಂದು ನೀಲನಕ್ಷೆಯ ಆಧಾರದ ಮೇಲೆ ಅಂದಾಜು ಗಣನೆಯನ್ನು ನಾವು ಮಾಡಬಹುದು. ಏನಪ್ಪಾ ಅಂತಂದ್ರೆ ಈ ಅಧ್ಯಾಯದ ಮೇಲೆ 6 ರಿಂದ 8 ಅಂಕಗಳನ್ನು ನಾವು ಏನಪ್ಪಾ ಅಂದ್ರೆ ಇಲ್ಲಿ ಪಡೆಯಬಹುದು. ಮೊದಲನೇ ಅಧ್ಯಾಯದಲ್ಲಿ 4 ರಿಂದ 5 ಅಂಕಗಳು, ಇಲ್ಲಿ 2ನೇ ಅಧ್ಯಾಯದಲ್ಲಿ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಅನ್ನುವಂತಹ ಅಧ್ಯಾಯದಲ್ಲಿ 6 ರಿಂದ 8 ಅಂಕಗಳನ್ನು ನಾವು ಪಡೆಯಬಹುದು. ಅದೇ ರೀತಿಯಾಗಿ ನಾವು ಈ 2ನೇ ಅಧ್ಯಾಯವಾದಂತಹ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳು ಅನ್ನುವಂತಹ ಈ ಅಧ್ಯಾಯದಲ್ಲಿ ಈ ಅಧ್ಯಾಯ ಒಳಗೊಂಡಿರುವಂತಹ ಪ್ರಮುಖವಾದಂತಹ ಅಂಶಗಳನ್ನು ನಾವು ನೋಡಬೇಕಾಗುತ್ತದೆ ಮಕ್ಕಳೇ. ಬನ್ನಿ ನಾವು ಪ್ರಮುಖವಾದಂತಹ ಅಂಶಗಳನ್ನು ನೋಡಿ ಮಕ್ಕಳೇ. ಒಳಗೊಂಡಿರುವಂತಹ ಅಂಶಗಳು ಯಾವ್ಯಾವು ಅನ್ನುವಂಥದ್ದನ್ನು ಆಮ್ಲ, ಪ್ರತ್ಯಾಮ್ಲಗಳ ವಿವರಣೆ, ಅಂದರೆ ಆಮ್ಲ ಎಂದರೇನು, ಪ್ರತ್ಯಾಮ್ಲ ಎಂದರೇನು, ಅವುಗಳ ಉದಾಹರಣೆಗಳು, ಅವುಗಳು ಯಾವ ರೀತಿಯಾದಂತಹ ಬಣ್ಣ ಬದಲಾವಣೆ ಆಗುತ್ತದೆ, ಇವೆಲ್ಲವೂ ಏನಪ್ಪಾ ಅಂದರೆ ಇದರಲ್ಲಿ ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ 2ನೇ ಒಳಗೊಂಡಿರುವ ಅಂತಹ ಅಂಶವಾದಪ್ಪ ಅಂತಂದರೆ ಆಮ್ಲ, ಪ್ರತ್ಯಾಮ್ಲಗಳು ರಾಸಾಯನಿಕ ಗುಣಗಳನ್ನು ಅರ್ಥೈಸಿಕೊಳ್ಳುವುದು. ಅಂತಂದ್ರೆ ಆಮ್ಲಗಳು, ಪ್ರತ್ಯಾಮ್ಲಗಳು ಇವೆರಡೂ ಏನಪ್ಪಾ ಅಂತಂದ್ರ ರಾಸಾಯನಿಕವಾದಂತಹ ಬದಲಾವಣೆಗಳನ್ನ ತಿಳಿಸ್ಕೊಡ್ತಾವ. ಈ ಒಂದು ಬದಲಾವಣೆಗಳನ್ನ ನಾವೇನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೇಕಾಗುತ್ತದೆ. ಅದೇ ರೀತಿಯಾದಂತಹ ಪ್ರಮುಖವಾದಂತಹದ್ದು ಏನಪ್ಪಾ ಅಂತಂದ್ರ pH ಮಹತ್ವ, ಅಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಇರುವಂತಹ ಕೆಲವೊಂದು ಜೀರ್ಣ ವ್ಯವಸ್ಥೆ ಆಗಿರ್ಬೋದು, ಮಣ್ಣಿನವಾಗಿರ್ಬೋದು, ಯಾವುದೇ ರೀತಿಯಾದಂತಹ ಈ ದೈನಂದಿನ ಜೀವನದಲ್ಲಿ ಬಳಕೆಯಾಗುವಂಥ ಕೆಲವೊಂದು ವಸ್ತುಗಳ pH ಮೌಲ್ಯದ ಅಥವಾ pH ಮಹತ್ವವನ್ನು ನಾವು ಏನಪ್ಪಾ ಅಂದ್ರೆ ಇಲ್ಲಿ ನೋಡಬೇಕಾಗುತ್ತೆ. ಇನ್ನು ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಕೊನೆ ಇಲ್ಲಿ ನೋಡಬೇಕಾದಂತಹ ಪ್ರಮುಖವಾದ ಅಂಶ ಯಾವುದಪ್ಪ ಅಂತಂದ್ರೆ ಲವಣಗಳು ಕುರಿತು ಇನ್ನಷ್ಟು ಅಂತನ್ನುವಂಥದ್ದು. ಅಂದ್ರೆ ಲವಣ ಎಂದರೇನು, ಲವಣದಲ್ಲಿ ಎಷ್ಟು ವಿಧಗಳು, ಆ ಲವಣಗಳ ರಾಸಾಯನಿಕ ಸಮೀಕರಣಗಳೇನು, ಆ ಲವಣಗಳ ಅಣುಸೂತ್ರಗಳೇನು, ಆ ಲವಣಗಳು ಎಲ್ಲಿ ಉಪಯೋಗಿಸುತ್ತಾರೆ, ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನು ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಲವಣಗಳ ಕುರಿತು ಇನ್ನಷ್ಟು ನೋಡ್ತೀವಿ ಮಕ್ಕಳೇ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಮೊದಲನೇ ಒಳಗೊಂಡಿರುವ ಅಂಶಗಳಲ್ಲಿ ಮೊದಲನೇ ಅಂಶವಾದಂತಹ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಬಗ್ಗೆ ಏನಪ್ಪಾ ಅಂದ್ರೆ ನಾವು ವಿವರಣೆನ ನೋಡೋಣ. ಬನ್ನಿ ನೋಡಿ ಮಕ್ಕಳೇ, ಮೊದಲನೇ ಅಂಶದಲ್ಲಿ ಏನಪ್ಪಾ ಅಂತಂದ್ರೆ ಏನಿತ್ತು, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವಿವರಣೆನ ನೋಡ್ಬೇಕಾಗಿತ್ತು. ಬನ್ನಿ ಮೊದಲನೇ ಆಮ್ಲ. ಆಮ್ಲ ರುಚಿಯಲ್ಲಿ, ಅಂದ್ರೆ ಆಮ್ಲಕ್ಕೆ ಒಂದು ರುಚಿ ಇರುತ್ತೆ ಮಕ್ಕಳೇ. ಈಗ ಕಹಿ, ಸಿಹಿ, ಹುಳಿ
ಇವೆಲ್ಲ ರುಚಿಗಳನ್ನ ನೀವೇನಪ್ಪ ಅಂದ್ರೆ ಉಪ್ಪು ಖಾರ ಈ ರುಚಿಗಳನ್ನ ನೋಡಿದಿರ ತಾನೇ ನಾಲಿಗೆ. ಅದೇ ರೀತಿಯಾಗಿ ಆಮ್ಲವು ಸಹ ಒಂದು ರುಚಿಯನ್ನ ಹೊಂದಿರುತ್ತದೆ. ಆಮ್ಲವು ಯಾವ ರುಚಿಯನ್ನ ಹೊಂದಿರುತ್ತದೆ ಅಂತಂದ್ರೆ ಆ ರುಚಿ ಯಾವುದಪ್ಪ ಅಂತಂದ್ರೆ ಅದು ಹುಳಿ ರುಚಿಯನ್ನ ಹೊಂದಿರುತ್ತದೆ. ನೋಡಿ ಮಕ್ಕಳೇ, ಆಮ್ಲಗಳು ಯಾವ ರುಚಿಯನ್ನ ಹೊಂದಿರುತ್ತದೆ? ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತದೆ. ಅದೇ ರೀತಿಯಾಗಿ ಆಮ್ಲಗಳು ಬಣ್ಣದಲ್ಲಿ ಬದಲಾವಣೆ ಮಾಡ್ತವೆ. ಯಾವುದಾದಂತಹ ಬಣ್ಣ ಬದಲಾವಣೆ ಅಪ್ಪ ಅಂತಂದ್ರೆ ಇಲ್ಲಿ 3 ಲಿಟ್ಮಸ್ ಕಾಗದಗಳಿರುತ್ತವೆ. ಇವು 3 ಲಿಟ್ಮಸ್ ಕಾಗದಗಳು ನೆನ್ಪಿಟ್ಕೊಳ್ಳಿ. ಒಂದು ನೀಲಿ ಲಿಟ್ಮಸ್ ಕಾಗದ, ಇನ್ನೊಂದು ಕೆಂಪು ಲಿಟ್ಮಸ್ ಕಾಗದ, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಹಳದಿ ಲಿಟ್ಮಸ್ ಕಾಗದ. ಈ ಹಳದಿ ಲಿಟ್ಮಸ್ ಕಾಗದ ಏನಪ್ಪಾ ಅಂತಂದ್ರೆ ನಾವು ನಮ್ಮ ದೈನಂದಿನ ಜೀವನದಲ್ಲಿ ಕಂಡು ಬರುವಂತಹ ಒಳಗೊಂಡಿರುವಂತಹ ಅಂಶ ಇತ್ತ ನೋಡ್ರಿ ಮಕ್ಕಳೇ, ನಾವು ಅಲ್ಲಿ ಇದನ್ನ ನಾವು ಓದಬಹುದು, ನೋಡ್ತೀವಿ. ಆದ್ರೆ ಇವಾಗ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ವಿವರಣೆಯಲ್ಲಿ ನಾವು ಯಾವ pH ಪೇಪರ್ಸ್ಗಳನ್ನ ಅಥವಾ pH ಕಾಗದಗಳನ್ನ ನೋಡ್ತೀವಪ್ಪ ಅಂತಂದ್ರೆ ಅವು ನೀಲಿ ಮತ್ತ ಕೆಂಪು ಅಂತ ಅನ್ನುವಂಥದ್ದು. ನೀಲಿ ಮತ್ತ ಕೆಂಪು ಲಿಟ್ಮಸ್ ಕಾಗದಗಳನ್ನ ನೋಡ್ತೀವಿ ಮಕ್ಕಳೇ. ಇಲ್ಲಿ ಆಮ್ಲಗಳು ರುಚಿಯಲ್ಲಿ ಹುಳಿಯನ್ನ ಹೊಂದಿದ್ದರೆ ಬಣ್ಣ ಬದಲಾವಣೆಯಲ್ಲಿ ನೀಲಿ ಬಣ್ಣದಿಂದ ಯಾವ ಬಣ್ಣಕ್ಕೆ ತಿರುಗುತ್ತದೆ ಅಪ್ಪ ಅಂತಂದ್ರೆ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಯಾವ ಬಣ್ಣ? ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ನೋಡಿ ಮಕ್ಕಳೇ, ಆಮ್ಲಗಳು ಏನಪ್ಪಾ ಅಂತಂದ್ರ ರುಚಿಯಲ್ಲಿ ಹುಳಿ ರುಚಿಯನ್ನು ಹೊಂದಿರುತ್ತದೆ. ಲಿಟ್ಮಸ್ ಕಾಗದದಲ್ಲಿ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇಲ್ಲಿ ಈ ಆಮ್ಲವು ತನ್ನ ಒಂದು pH ಮೌಲ್ಯವನ್ನ ಹೊಂದಿರುತ್ತದೆ. pH ನೋಡ್ರಿ, P ಕ್ಯಾಪಿಟಲ್ H ಕ್ಯಾಪಿಟಲ್, P ಯ ತಲೆ ಮೇಲೆ H ಅನ್ನ ಬರೆಯಿತು. pH ಮೌಲ್ಯವನ್ನು ಹೊಂದಿರುತ್ತದೆ. pH Pನು ಕ್ಯಾಪಿಟಲ್ ನಲ್ಲಿದೆ, H ಕ್ಯಾಪಿಟಲ್ ನಲ್ಲಿದೆ. ಬರೆಯುವಂತ ವಿಧಾನ ಏನಪ್ಪಾ ಅಂತಂದ್ರೆ P ಕೆಳಗೆ ಇರಬೇಕು, P ಯ ತಲೆ ಮೇಲೆ ಏನಪ್ಪಾ ಅಂದ್ರೆ H ಇರಬೇಕು. ಸರ್, ಇದರ ಒಂದು pH ಅಂತಂದ್ರೆ ಏನಪ್ಪಾ ಅಂತಂದ್ರ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಅನ್ನುವಂಥದ್ದು. ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಅನ್ನುವಂಥದ್ದು. ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತ ಅನ್ನುವಂಥದ್ದು ಇದರ ಒಂದು ಫುಲ್ ಫಾರ್ಮ್ ಅಂತ ಅರ್ಥ. ಓಕೆನಾ? ಅದೇ ರೀತಿಯಾಗಿ ಇದರ ಒಂದು pH ಮೌಲ್ಯ ಎಷ್ಟಪ್ಪ ಅಂತಂದ್ರೆ 0 to 6 ಅಂತಂದ ಅರ್ಥ. ಆಮ್ಲಗಳು ತಮ್ಮ ಒಂದು ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಂತಂದ್ರೆ pH ಮೌಲ್ಯ ಎಷ್ಟಿರುತ್ತದೆ? 0 ಇಂದ 6 ಇರುತ್ತೆ ಅಂತ ಅನ್ನುವಂಥದ್ದು. ಅದೇ ರೀತಿಯಾಗಿ ಆಮ್ಲಗಳು ರುಚಿಯಲ್ಲಿ ಹುಳಿಯಾಗಿದ್ದರೆ ಲಿಟ್ಮಸ್ ಕಾಗದವು ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ತದನಂತರ ಇದರ pH ಮೌಲ್ಯ ಎಷ್ಟಪ್ಪ ಅಂತಂದ್ರ 0 to 6 ಅಂತ ಅರ್ಥ. ಹಾಗಾದರೆ ಸರ್, ಆಮ್ಲ ಎಂದರೇನು? ಇದು ನಿಮಗ ಕಾಡುವಂತ ಪ್ರಶ್ನೆ. ಆಮ್ಲ ಅಂದರೆ ನೀರಿನಲ್ಲಿರುವಂತಹ H+ ಅಯಾನುಗಳಿಗೆ ಏನಂತದ್ದು ಕರೀತಾರೆ? ಆಮ್ಲಗಳೆಂದು ಕರೆಯುತ್ತಾರೆ. ಆಮ್ಲಗಳಂತಂದ್ರೆ ಏನಪ್ಪಾ ಅಂತಂದ್ರೆ ನೀರಿನಲ್ಲಿರುವಂತಹ H+ ಅಯಾನುಗಳಿಗೆ, ನೀರಿನಲ್ಲಿರುವ H+ ಅಯಾನುಗಳಿಗೆ, ನೀರಿನಲ್ಲಿರುವಂತಹ H+ ಅಯಾನುಗಳಿಗೆ ಏನೆಂದು ಕರೆಯುತ್ತಾರೆ? ಆಮ್ಲಗಳಂತಂದು ಕರೀತಾರೆ. ಅದೇ ರೀತಿಯಾಗಿ ಆಮ್ಲಗಳಿಗೆ ಉದಾಹರಣೆಗಳನ್ನ ನಾವು ನೋಡ್ಬೇಕಂತಂದ್ರೆ ಯಾವ್ಯಾವಪ್ಪ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಮತ್ತೇನಪ್ಪ ಅಂತಂದ್ರೆ ETC ಮುಂತಾದವುಗಳು, ಸಿಟ್ರಿಕ್ ಆಮ್ಲ, ಈ ರೀತಿಯಾದಂತ ಏನಪ್ಪಾ ಅಂತಂದ್ರೆ ಅಸಿಟಿಕ್ ಆಮ್ಲ, ಈ ರೀತಿಯಾದಂತ ಏನಪ್ಪಾ ಅಂದ್ರೆ ಆಮ್ಲಗಳಿಗೆ ಉದಾಹರಣೆಗಳದಾವ. ನೋಡಿ ಮಕ್ಕಳೇ, ಮತ್ತೊಮ್ಮೆ ಹೇಳ್ತೀನಿ. ಆಮ್ಲಗಳು ರುಚಿಯಲ್ಲಿ ಹುಳಿ ರುಚಿಯನ್ನ ಹೊಂದಿರುತ್ತವೆ. ಲಿಟ್ಮಸ್ ಕಾಗದದಲ್ಲಿ ನೀಲಿ ಬಣ್ಣದಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಈ ಆಮ್ಲಗಳ pH ಮೌಲ್ಯ ಏನಪ್ಪಾ ಅಂದ್ರೆ 0 to 6 ಆಗಿರುತ್ತದೆ. ಆಮ್ಲ ಅಂತಂದ್ರೆ ನೀರಿನಲ್ಲಿರುವಂತಹ H+ ಅಯಾನುಗಳಿಗೆ ಆಮ್ಲ ಅಂತಂದೇ ಕರೆಯುತ್ತಾರೆ. ಇನ್ನು ಅವುಗಳಿಗೆ ಉದಾಹರಣೆಗಳನ್ನ ನೋಡಿದಾಗ ಹೈಡ್ರೋಕ್ಲೋರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಈ ರೀತಿಯಾದಂತಹ ಆಮ್ಲಗಳು ಏನಪ್ಪಾ ಅಂತಂದ್ರೆ ಅವುಗಳಿಗೆ ಉದಾಹರಣೆ ಆಗಿರುತ್ತವೆ.
ಇನ್ನ ನೆಕ್ಸ್ಟ್ ನಾವೇನಪ್ಪಾ ಅಂತಂದ್ರೆ ಇದನ್ನ ಪ್ರತ್ಯಾಮ್ಲದ ಕಡೆಗೆ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇವಾಗ ತಾನೇ ಏನಪ್ಪಾ ಅಂತಂದ್ರೆ ಆಮ್ಲಗಳ ಬಗ್ಗೆ ಏನಪ್ಪಾ ಅಂದ್ರೆ ಕಲ್ತಿದ್ರಿ. ಸೆಕೆಂಡ್ ಪ್ರತ್ಯಾಮ್ಲಗಳ ಬಗ್ಗೆ ನೋಡೋಣ. ಪ್ರತ್ಯಾಮ್ಲ, ಆ ಪ್ರತ್ಯಾಮ್ಲಕ್ಕಿಂತ ಮುಂಚಿತವಾಗಿ ಒಂದು ಸ್ವಲ್ಪ ಆಮ್ಲದ ಕಡೆಗೆ ಗಮನ ಹರಿಸೋಣ. ಆಮ್ಲಗಳ ರುಚಿ ಯಾವುದಿರುತ್ತೆ? ಹುಳಿಯಾಗಿರುತ್ತೆ, ಕರೆಕ್ಟಾ? ಆದರೆ ಇದರ ರುಚಿ ಯಾವುದಾಗಿರುತ್ತೆ? ಇದರ ರುಚಿ ಕಹಿಯಾಗಿರುತ್ತದೆ. ಪ್ರತ್ಯಾಮ್ಲಗಳ ರುಚಿ ಏನಾಗಿರುತ್ತೆ? ಕಹಿಯಾಗಿರುತ್ತದೆ. ನೋಡಿ ಮಕ್ಕಳೇ, ಪ್ರತ್ಯಾಮ್ಲಗಳ ರುಚಿ ಕಹಿಯಾಗಿರುತ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಆಮ್ಲಗಳ ರುಚಿ ಏನಾಗಿರುತ್ತದೆ? ಹುಳಿಯಾಗಿರುತ್ತದೆ. ಗಮನ ಇರಬೇಕು. ಅದೇ ರೀತಿಯಾಗಿ ಇದರ ಒಂದು ಲಿಟ್ಮಸ್ ಕಾಗದ ಇಲ್ಲಿ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಪರಿವರ್ತಿಸುತ್ತದೆ. ಏನು? ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನೀಲಿ, ಓಕೆನಾ? ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಸರ್, ಇಲ್ಲಿ ನಾವು ನೋಡ್ಬೇಕಂತದ್ರಿ, ಏನ್ ಸರ್ ಇದು ಕೆಂಪು ಬಣ್ಣದಿಂದ ನೀಲಿ, ನೀಲಿ ಬಣ್ಣದಿಂದ ಕೆಂಪು, ಇದು ಯಾವ ರೀತಿಯಾಗಿ ತಿರುಗುತ್ತದೆ? ಯಾವ ರೀತಿಯಾದಂಥ ಬಣ್ಣ ಬದಲಾವಣೆ ಮಾಡುತ್ತದೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆಮ್ಲಗಳಲ್ಲಿ ಕೊಟ್ಟಿದಂತೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ತೆಕ್ಕೊಳ್ತೀರಿ. ಅದು ಏನಪ್ಪಾ ಅಂದ್ರೆ ಒನ್ ಟೈಪ್ ಆಫ್ ಏನಪ್ಪಾ ಅಂದ್ರೆ ಅದು ನೀರ್ ತರ ಇರುತ್ತೆ. ನಿಮಗೆ ಕಾಣೋದಕ್ಕೆ ನೀರ್ ತರ ಕಾಣುತ್ತೆ, ಆದರೆ ಅದನ್ನ ಮುಟ್ಟೋಕ್ ಹೋಗ್ಬೇಡಿ. ಎರಡು ರೀತಿಯಾದಂತಹ ಹೈಡ್ರೋಕ್ಲೋರಿಕ್ ಆಮ್ಲಗಳಿರುತ್ತೆ. ಒಂದು ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಮ್ಲ, ಇನ್ನೊಂದು ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಮ್ಲ. 10ನೇ ತರಗತಿ ಅಥವಾ PUC ತರಗತಿ ತನಕ ನನ್ನ ಪ್ರಕಾರವಾಗಿ ಅಥವಾ ನಾನು ನೋಡಿರುವಂತ ಕೆಲವೊಂದು ಸ್ಥಳದಲ್ಲಿ ಡೈಲ್ಯೂಟ್ ಇರುತ್ತೆ. ಅದೇ ರೀತಿಯಾಗಿ ಡಿಗ್ರಿಗಳಿಗೆ ಹೋದಾಗ ಅಥವಾ PUCಗಳಿಗೆ ಸ್ವಲ್ಪ PUCಯಲ್ಲಿ ಚೆನ್ನಾಗಿರೋ ಕಾಲೇಜ್ಗಳಿಗೆ ಹೋದಾಗ ಅಲ್ಲೇನಪ್ಪ ಅಂದ್ರೆ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಮ್ಲವು ಸಹ ಇರುತ್ತೆ. ಆ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಅನ್ನ ಸ್ವಲ್ಪ ದಯವಿಟ್ಟು ಸೂಕ್ಷ್ಮವಾಗಿ ಕೈಯಲ್ಲಿ ಮುಟ್ಟಿ, ಇಲ್ಲದಿದ್ದರೆ ನಿಮ್ಮ ಶಿಕ್ಷಕರ ಸಹಾಯದಿಂದ ಅದನ್ನ ಪ್ರಯೋಗಗಳನ್ನ ಮಾಡಿ. ಇಲ್ಲದಿದ್ದರೆ ಮಾಡೋಕೆ ಹೋಗಬೇಡಿ. ಅದೇನಪ್ಪ ಅಂದ್ರೆ ಕೈ ಮೇಲೆ ಬಿದ್ದಿದ್ರೆ ನಿಮ್ಮ ಕೈ ಸುಡುವಂತಹ ಸಾಧ್ಯತೆಗಳು ತುಂಬಾ ಇರುತ್ತವೆ. ಅದು ಒಂದು ಸ್ವಲ್ಪ ಡೇಂಜರಸ್ ಅಂತ ಅರ್ಥ, ಓಕೆನಾ? ಈಗ ಶಾಲೆಯಲ್ಲಿ ಅಂದ್ರೆ ನಮ್ಮ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ಶಾಲೆಗಳಲ್ಲಿ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಮ್ಲಗಳು ಇರುತ್ತೆ. ಎಲ್ಲವೂ ಡೈಲ್ಯೂಟ್ ಆಗಿರುತ್ತೆ. ಡೈಲ್ಯೂಟ್ ಅಂತಂದ್ರೆ ಏನು? ನಮ್ಮ ಮೈ ಮೇಲೆ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ನಮ್ಮ ಮೈ ಮೇಲೆ ಬಿದ್ದರೂ ಸಹ ಅಷ್ಟೊಂದು ಏನು ಪ್ರಾಬ್ಲಮ್ಸ್ ಆಗಲ್ಲ. ಬನ್ನಿ ಮಕ್ಕಳೇ, ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಳ್ಳ್ರಿ. ಹೈಡ್ರೋಕ್ಲೋರಿಕ್ ಆಮ್ಲವನ್ನು ತೆಗೆದುಕೊಂಡಾಗ ಇನ್ನೊಂದು ಈ ಕಡೆ ನೀಲಿ ಬಣ್ಣದ ಕಾಗದ ಅಥವಾ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ತೆಗೆದುಕೊಡ್ರಿ. ಆ ಹೈಡ್ರೋಕ್ಲೋರಿಕ್ ಆಮ್ಲದಲ್ಲಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನು ಡಿಪ್ ಮಾಡಿ ಅಥವಾ ಅದರೊಳಗೆ ಹಾಕಿದ ಫ್ರಾಕ್ಷನ್ ಆಫ್ ಸೆಕೆಂಡ್ ನಲ್ಲಿ ಏನಪ್ಪಾ ಅಂತಂದ್ರೆ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಆ ನೀಲಿ ಲಿಟ್ಮಸ್ ಕಾಗದ ಏನಿದೆ ಕೆಂಪು ಬಣ್ಣಕ್ಕೆ ಬದಲಾಗುವುದು. ಇದನ್ನ ನೀವು ನೇರವಾಗಿ ಗಮನಿಸ್ತೀರ. ಇದು ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲಗಳಲ್ಲಿ ನಾವು ಯಾವ ರೀತಿಯಾಗಿ ನೋಡ್ಬೋದಪ್ಪ ಅಂದ್ರೆ ಕೆಂಪು ಲಿಟ್ಮಸ್ ಕಾಗದ ಇರುತ್ತೆ. ಯಾವುದೋ ಒಂದು ಏನಪ್ಪಾ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಏನಪ್ಪಾ ಅಂದ್ರೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅನ್ನ ತಗೊಳ್ರಿ. ಆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಅದರೊಳಗೆ ಏನ್ ಮಾಡಿ ನೀವು ಕೆಂಪು ಲಿಟ್ಮಸ್ ಕಾಗದವನ್ನು ಹಾಕಿದಾಗ ಏನಪ್ಪಾ ಅಂದ್ರೆ ಅದು ನೀಲಿ ಬಣ್ಣಕ್ಕೆ ತಿರುತ್ತದೆ. ಈ ರೀತಿಯಾದಂತ ಏನಪ್ಪಾ ಅಂದ್ರೆ ಇಲ್ಲಿ ಕಾಗದಗಳು ಬಣ್ಣದಿಂದ ಬಣ್ಣಕ್ಕೆ ಬದಲಾಗುವುದರ ಬಗ್ಗೆ ಇಲ್ಲಿ ನೀವು ಇರುತ್ತದೆ. ಇದರ pH ಮೌಲ್ಯ ಎಷ್ಟಿರುತ್ತದೆ ಸಾಮಾನ್ಯವಾಗಿ ಅಂತಂದ್ರೆ ಇದರ pH ಮೌಲ್ಯ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಎಷ್ಟಿರುತ್ತಪ್ಪ ಅಂತಂದ್ರೆ 8 to 14, 8ರಿಂದ 14. 7 to 14 ಅಲ್ಲ, 8 to 14. ಆಮ್ಲಗಳಲ್ಲಿ 0ರಿಂದ 6, ಪ್ರತ್ಯಾಮ್ಲಗಳಲ್ಲಿ 8ರಿಂದ 14 pH ಮೌಲ್ಯ ಹೊಂದಿರುತ್ತದೆ. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈಗ ಪ್ರತ್ಯಾಮ್ಲಗಳು ರುಚಿಗಳನ್ನು ನೋಡಿದ್ರಿ, ಪ್ರತ್ಯಾಮ್ಲಗಳು ಬಣ್ಣ ಬದಲಾವಣೆ ಆಗುವುದನ್ನು ನೋಡಿದ್ರಿ, ಪ್ರತ್ಯಾಮ್ಲಗಳ pH ಮೌಲ್ಯವನ್ನು ನೋಡಿದ್ರಿ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳ ವ್ಯಾಖ್ಯೆ ಏನಪ್ಪಾ ಅಂತಂದ್ರೆ ಪ್ರತ್ಯಾಮ್ಲಗಳು ನೀರಿನಲ್ಲಿರುವಂತಹ OH- ಅಯಾನುಗಳಿಗೆ ಪ್ರತ್ಯಾಮ್ಲಗಳು ಎಂದು ಕರೆಯುತ್ತಾರೆ. ಏನಪ್ಪಾ ಅಂತಂದ್ರೆ ನೀರಿನಲ್ಲಿರುವ OH- ಅಯಾನುಗಳನ್ನು OH- ಅಯಾನುಗಳನ್ನು ಏನೆಂದು ಕರೆಯುತ್ತಾರೆ?
ಪ್ರತ್ಯಾಮ್ಲಗಳಂತ ಕರೀತಾರೆ. ಈ ಪ್ರತ್ಯಾಮ್ಲಗಳಿಗೆ ಉದಾಹರಣೆಗಳನ್ನ ನೋಡೋದಾದ್ರೆ, ಎಕ್ಸಾಂಪಲ್ಸ್ ಉದಾಹರಣೆಗಳನ್ನ ನೋಡೋದಾದ್ರೆ, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್, ಈ ರೀತಿಯಾದಂಥ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ತೀವಿ. ತುಂಬ ಇದಾವೆ. ಓಕೆನಾ. ಆಮ್ಲಗಳಲ್ಲಿ ಯಾವಾಗ ನೋಡ್ತೀವಪ್ಪ ಅಂತಂದ್ರೆ, ಆಮ್ಲ ಅಂದ್ರೆ ನೀರಿನಲ್ಲಿರುವಂಥ H+ ಅಯಾನುಗಳನ್ನು ಆಮ್ಲ ಎಂದು ಕರೆಯುತ್ತಾರೆ. ಮತ್ತೇನಪ್ಪ ಅಂದ್ರೆ ಅವುಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, ಅದೇ ರೀತಿಯಾಗಿ ಏನಪ್ಪಾ ಅಂದ್ರೆ ಸಲ್ಫ್ಯೂರಿಕ್ ಆಮ್ಲ ಮತ್ತು ಮುಂತಾದವುಗಳನ್ನ ಇಲ್ಲಿ ನೋಡ್ತೀವಿ. ಈಗ ಪ್ರತ್ಯಾಮ್ಲಗಳಲ್ಲಿ ನೋಡ್ಬೇಕಂತಂದ್ರೆ, ನಾವು ಪ್ರತ್ಯಾಮ್ಲಗಳು ರುಚಿಯಲ್ಲಿ ಕಹಿ ರುಚಿಯನ್ನ ಹೊಂದಿದೆ. ಅಂಡ್ ಪ್ರತ್ಯಾಮ್ಲಗಳು ಏನಪ್ಪಾ ಅಂದ್ರೆ ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಲಿಟ್ಮಸ್ ಕಾಗದದಲ್ಲಿ ಪ್ರತ್ಯಾಮ್ಲಗಳ pH ಮೌಲ್ಯ 8ರಿಂದ 14 ಆಗಿದೆ. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಅಂತಂದ್ರೆ ಏನಪ್ಪಾ ಅಂದ್ರೆ ನೀರಿನಲ್ಲಿರುವಂತಹ OH- ಅಯಾನುಗಳನ್ನ ಪ್ರತ್ಯಾಮ್ಲಗಳು ಅಂತ ಕರಿತೇವೆ. ಅದಕ್ಕೆ ಉದಾಹರಣೆಗಳು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಇವೆಲ್ಲ ಏನಪ್ಪಾ ಅಂತಂದ್ರೆ ನೀವು ಪ್ರತ್ಯಾಮ್ಲಗಳಿಗೆ ಉದಾಹರಣೆನ ನೋಡಬಹುದು. ಅದೇ ರೀತಿಯಾಗಿ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಆಮ್ಲ ಯಾವುದು, ಪ್ರತ್ಯಾಮ್ಲ ಯಾವುದು ಅಂತನ್ನುವಂಥದ್ದು ಸಾಮಾನ್ಯವಾಗಿ ಪದಗಳ ರೂಪದಲ್ಲಿ ನೀವು ಪುಸ್ತಕದಲ್ಲಿ ಕೊಟ್ಟಾಗ ಅಥವಾ ಎಕ್ಸಾಮ್ ನಲ್ಲಿ ಕೊಟ್ಟಾಗ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ತಿಳ್ಕೊಳ್ರಿ. ಯಾವುದರ ಒಂದು ಕೊನೆಯಲ್ಲಿ ಆಮ್ಲ ಅಂತಂದು ಬರ್ದಿದ್ರೆ ಅಥವಾ ಆಸಿಡ್ ಅಂತಂದು ಬರ್ದಿದ್ರೆ ಅವೆಲ್ಲ ಏನಪ್ಪಾ ಅಂತಂದ್ರೆ ಆಮ್ಲಗಳು ಅಂತಂದು ಅರ್ಥ. ಯಾವುದೇ ಸಲ್ಫ್ಯೂರಿಕ್ ಆಮ್ಲ ನೋಡ್ಬೋದು, ಸಲ್ಫ್ಯೂರಿಕ್ ಆಮ್ಲ, ಇದು ಸಲ್ಫ್ಯೂರಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ. ಆಮ್ಲ ಅಂತನ್ನುವಂಥದ್ದು ಕೊನೆಗೆ ಬಂದ್ರೆ ಅದೆಲ್ಲ ಆಮ್ಲಗಳು ಅಂತನ್ನುವಂಥದ್ದು ಸಹಜವಾಗಿ ಗೊತ್ತಿರಬೇಕು. ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ, ಈಗ ಪ್ರತ್ಯಾಮ್ಲಗಳಂತಂದ್ರೆ ಏನಪ್ಪಾ ಅಂದ್ರೆ ಹೈಡ್ರಾಕ್ಸೈಡ್ ಅಂತಂದು ಕೊನೆಯಲ್ಲಿ ಬರಬೇಕು. ಹೈಡ್ರಾಕ್ಸೈಡ್, ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ETC ಮುಂತಾದವುಗಳು ಯಾವುದೇ ಒಂದು ಹೆಸರನ್ನ ತೆಗೆದುಕೊಂಡಾಗ ಕೊನೆಯಲ್ಲಿ ಹೈಡ್ರಾಕ್ಸೈಡ್ಗಳು ಬಂದ್ರೆ ಅವರೆಲ್ಲ ಏನಪ್ಪಾ ಅಂತಂದ್ರೆ ಪ್ರತ್ಯಾಮ್ಲಗಳು ಅಂತನ್ನುವಂಥದ್ದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಥವಾ ನಮ್ಮ ತಲೆಯಲ್ಲಿರಬೇಕು. ನೋಡಿ ಮಕ್ಕಳೇ, ಆಮ್ಲ ಎಂದರೇನು, ಆಮ್ಲಗಳ ರುಚಿ ಯಾವ ರೀತಿಯಾಗಿರುತ್ತದೆ, ಆಮ್ಲಗಳ pH ಮೌಲ್ಯವೆಷ್ಟು, ಆಮ್ಲಗಳು ಬಣ್ಣ ಬದಲಾವಣೆ ಯಾವ ರೀತಿಯಾಗಿ ಮಾಡುತ್ತದೆ, ಆಮ್ಲಗಳ ಉದಾಹರಣೆ ಸೇಮ್ ಆಸ್ ಇಟ್ ಈಸ್ ಏನಪ್ಪಾ ಅಂದ್ರೆ ಪ್ರತ್ಯಾಮ್ಲಗಳಂದರೇನು, ಪ್ರತ್ಯಾಮ್ಲಗಳ ಉದಾಹರಣೆ, ಪ್ರತ್ಯಾಮ್ಲಗಳಲ್ಲಿ ರುಚಿ ಯಾವ ರೀತಿಯಾಗಿರುತ್ತದೆ, ಪ್ರತ್ಯಾಮ್ಲಗಳ pH ಮೌಲ್ಯ ಎಷ್ಟು, ಪ್ರತ್ಯಾಮ್ಲಗಳಲ್ಲಿ ಲಿಟ್ಮಸ್ ಕಾಗದ ಬಣ್ಣ ಬದಲಾವಣೆಯನ್ನು ನೋಡಿದ್ರಿ. ಇವಾಗ ನಿಮಗೆ ಏನಪ್ಪಾ ಅಂತಂದ್ರೆ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವಶನ್ ಅನ್ನ ಕೊಟ್ಟಿರ್ತೀನಿ ನೋಡಿ. ಕಮೆಂಟ್ ಬಾಕ್ಸ್ ನಲ್ಲಿ ಮಾಡಲೇಬೇಕು. ಕಮೆಂಟ್ ಬಾಕ್ಸ್ ಏನಪ್ಪಾ ಅಂತಂದ್ರೆ ಕ್ವಶನ್, ಕಾಫಿ ಪುಡಿ ಅಥವಾ ಕಾಫಿ, ಈ ಕಾಫಿ ಪುಡಿ ಏನಪ್ಪಾ ಅಂತಂದ್ರೆ ಇದು ಆಮ್ಲವೋ ಅಥವಾ ಪ್ರತ್ಯಾಮ್ಲವೋ ಅಂತ ಅನ್ನುವಂಥದ್ದು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಬೇಕು. ಅರ್ಥವೈತೆ ಮಕ್ಕಳೇ? ಕಾಫಿ ಅನ್ನುವಂಥದ್ದು ಆಮ್ಲನೋ ಅಥವಾ ಪ್ರತ್ಯಾಮ್ಲನೋ ಅಂತನ್ನುವಂಥದ್ದು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಲೆ. ಆಮ್ಲ ಪ್ರತ್ಯಾಮ್ಲಗಳ ಬಗ್ಗೆ ನೀವೇನಪ್ಪಾ ಅಂತಂದ್ರೆ ಅವುಗಳ ಒಂದು ಸಾಮಾನ್ಯವಾದಂತಹ ಗುಣಲಕ್ಷಣಗಳನ್ನ ನೋಡಿದ್ರಿ. ಇವಾಗ ಪಠ್ಯಕ್ರಮಕ್ಕೆ ನಿಮ್ಮ SLC ಬೋರ್ಡ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಅಂಶಗಳನ್ನು ನೋಡೋಣ. ಈ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ರಾಸಾಯನಿಕವಾದಂತಹ ಗುಣಧರ್ಮಗಳನ್ನ ಹೊಂದಿರುತ್ತವೆ. ಅವುಗಳನ್ನ ನಾವು ಅಭ್ಯಾಸ ಮಾಡೋಣ ಬನ್ನಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು. ರಾಸಾಯನಿಕ ಗುಣ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳನ್ನು ನೋಡೋಣ. ಅಂದ್ರೆ ಆಮ್ಲಗಳ ವರ್ತನೆಗಳನ್ನ, ಆಮ್ಲಗಳು ಯಾವ್ಯಾವುದರ ಜೊತೆಗೆ ವರ್ತಿಸುತ್ತದೆ, ಅವುಗಳ ವರ್ತನೆಗಳೇನು, ಮತ್ತೆ ಅವುಗಳನ್ನ ಸಮೀಕರಣ ರೂಪದಲ್ಲಿ ಯಾವ ರೀತಿಯಾಗಿ ವರ್ತಿಸಿದಾಗ ನಮಗೆ ಏನು ಉತ್ಪಾದನೆಯಲ್ಲಿ ಸಿಗುತ್ತದೆ ಅದನ್ನ ನೋಡಬೇಕು. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಯಾವುದರ ಜೊತೆಗೆ ವರ್ತಿಸುತ್ತದೆ ಮತ್ತು ಅವುಗಳ ರಾಸಾಯನಿಕ ಸಮೀಕರಣಗಳ ಆಧಾರದ ಮೇಲೆ ನಾವು ಏನಪ್ಪಾ ಅಂತಂದ್ರೆ ಅವುಗಳ ಉತ್ಪನ್ನಗಳಲ್ಲಿ ಏನು ದೊರಕ್ತಾ ಇವೆ ಅಂತ ಅನ್ನುವಂಥದ್ದು ಸಹ ನಾವು ನೋಡಿ ಬರಿಬೇಕಾಗುತ್ತದೆ. ನೋಡಿ ಮಕ್ಕಳೇ, ಮೊದಲನೇದಾಗಿ ನಾನು ಆಮ್ಲಗಳು ಯಾವುದ್ಯಾವುದರ ಜೊತೆಗೆ ವರ್ತಿಸುತ್ತದೆ ಅಂತಂದು ಹೇಳ್ತೀನಿ. ಆಮ್ಲಗಳು ಮೊಟ್ಟ ಮೊದಲದಾಗಿ ಆಮ್ಲಗಳು ಏನಪ್ಪಾ ಅಂತಂದ್ರ
ಲೋಹದೊಂದಿಗೆ ವರ್ತಿಸುತ್ತದೆ. ಆಮ್ಲಗಳು ಲೋಹದೊಂದಿಗೆ ವರ್ತಿಸುತ್ತದೆ. ಆಮ್ಲಗಳು ಎದರ ಜೊತೆಗೆ ವರ್ತಿಸುತ್ತದೆ? ಲೋಹದೊಂದಿಗೆ ವರ್ತಿಸುತ್ತದೆ. ಆಮ್ಲಗಳು ಲೋಹದೊಂದಿಗೆ ವರ್ತಿಸಿದಾಗ ಏನು ದೊರಕುತ್ತದೆ ಅಂತನ್ನುವಂಥದ್ದು ಕೆಲವೇ ಕ್ಷಣಗಳಲ್ಲಿ ನೋಡೋಣ. ಆಮ್ಲಗಳು ಲೋಹದೊಂದಿಗೆ ವರ್ತಿಸುತ್ತವೆ. ಅದೇ ರೀತಿಯಾಗಿ ಆಮ್ಲಗಳು ಲೋಹದ ಆಕ್ಸೈಡ್ನೊಂದಿಗೆ ವರ್ತಿಸುತ್ತದೆ. ಲೋಹದ ಆಕ್ಸೈಡ್ನೊಂದಿಗೆ ವರ್ತಿಸುತ್ತದೆ. ನೋಡಿ ಮಕ್ಕಳೇ, ಆಮ್ಲಗಳು ಲೋಹದೊಂದಿಗೆ ಸಹ ವರ್ತಿಸುತ್ತದೆ. ಆಮ್ಲಗಳು ಲೋಹದ ಆಕ್ಸೈಡ್ನೊಂದಿಗೂ ಸಹ ವರ್ತಿಸುತ್ತದೆ. ಆಮ್ಲಗಳು ಏನಪ್ಪಾ ಅಂತಂದ್ರೆ ಲೋಹದ ಹೈಡ್ರೋಕಾರ್ಬನೇಟ್ ಮತ್ತು ಲೋಹದ ಕಾರ್ಬೋನೇಟ್. ಆಮ್ಲಗಳು ಲೋಹದೊಂದಿಗೂ ಸಹ ವರ್ತಿಸುತ್ತದೆ. ಅವುಗಳ ಉತ್ಪನ್ನದಲ್ಲಿ ಏನು ದೊರಕುತ್ತದೆ ಅಂತ ಕೆಲವೇ ಕ್ಷಣಗಳಲ್ಲಿ ನೋಡೋಣ. ಇವೆಲ್ಲವೂ ಸಹ ಆಮ್ಲಗಳು ಲೋಹದ ಆಕ್ಸೈಡ್ನೊಂದಿಗೂ ಸಹ ವರ್ತಿಸುತ್ತದೆ. ಆಮ್ಲಗಳು ಲೋಹದ ಹೈಡ್ರೋಕಾರ್ಬನೇಟ್ ಮತ್ತು ಕಾರ್ಬೋನೇಟ್ನೊಂದಿಗೂ ವರ್ತಿಸುತ್ತದೆ. ಮತ್ತು ಕೊನೆಯದಾಗಿ ಆಮ್ಲಗಳು ಏನಪ್ಪಾ ಅಂತಂದ್ರೆ ಪ್ರತ್ಯಾಮ್ಲದೊಂದಿಗೂ ಸಹ ವರ್ತಿಸುತ್ತದೆ. ಆಮ್ಲವು ಪ್ರತ್ಯಾಮ್ಲದೊಂದಿಗೂ ಸಹ ವರ್ತಿಸುತ್ತದೆ. ಪ್ರತ್ಯಾಮ್ಲ ಇದೆಲ್ಲವೂ ಏನಪ್ಪಾ ಅಂತಂದ್ರ ಬಾಹ್ಯರೂಪವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಧರ್ಮಗಳಲ್ಲಿ ಮೊಟ್ಟ ಮೊದಲನೇದಾಗಿರುವಂತಹ ಆಮ್ಲಗಳು ಯಾವುದರ ಜೊತೆಗೆ ವರ್ತಿಸುತ್ತದೆ ಅಂತನ್ನುವಂಥದ್ದು ನಮ್ಮ ತಲೆಯಲ್ಲಿರಬೇಕು. ಮೊದಲನೇದಾಗಿ ಆಮ್ಲಗಳು ಲೋಹದೊಂದಿಗೆ ವರ್ತಿಸುತ್ತದೆ. ಆಮ್ಲಗಳು ಲೋಹದ ಕಾರ್ಬೋನೇಟ್ನೊಂದಿಗೂ ಸಹ ವರ್ತಿಸುತ್ತದೆ. ಆಮ್ಲಗಳು ಪ್ರತ್ಯಾಮ್ಲದೊಂದಿಗೂ ಸಹ ವರ್ತಿಸುತ್ತದೆ. ಆಮ್ಲಗಳು ಲೋಹದ ಹೈಡ್ರೋಕಾರ್ಬನೇಟ್ನೊಂದಿಗೂ ಸಹ ವರ್ತಿಸುತ್ತದೆ. ಆಮ್ಲವು ಲೋಹದ ಆಕ್ಸೈಡ್ನೊಂದಿಗೂ ಸಹ ವರ್ತಿಸುತ್ತದೆ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಗಮನವನ್ನು ಇಟ್ಕೋಬೇಕು. ಅದೇ ರೀತಿಯಾಗಿ ಪ್ರತ್ಯಾಮ್ಲಗಳು ಕೇವಲ ಏನಪ್ಪಾ ಅಂತಂದ್ರೆ ಲೋಹದೊಂದಿಗೆ ಅಷ್ಟೇ ವರ್ತಿಸುತ್ತದೆ. ಮತ್ತೆ ಅದೇ ರೀತಿಯಾಗಿ ಏನಪ್ಪಾ ಅಂತಂದ್ರ ಆಮ್ಲದೊಂದಿಗೂ ಸಹ ಏನಪ್ಪಾ ಅಂತಂದ್ರ ವರ್ತಿಸುತ್ತದೆ. ಏನು? ಪ್ರತ್ಯಾಮ್ಲಗಳು. ಇವೆರಡರಲ್ಲಿ ಬಿಟ್ಟು ಪ್ರತ್ಯಾಮ್ಲಗಳು ಬೇರೆ ಇದರ ಜೊತೆಗೆ ವರ್ತಿಸುವುದಿಲ್ಲ. ಏಕೆ ವರ್ತಿಸುವುದಿಲ್ಲ ಅಂತನ್ನುವಂಥದ್ದನ್ನು ಸಹ ಏನಪ್ಪಾ ಅಂದ್ರೆ ಇದೇ ವಿಡಿಯೋದಲ್ಲಿ ನಾವು ಮುಂದೆ ನೋಡೋಣ. ಮಕ್ಕಳೇ, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ನೋಡಿ, ಆಮ್ಲ ಅಂತಂದ್ರೆ ನೀರಿನಲ್ಲಿರುವಂತಹ H+ ಅಯಾನುಗಳು ಹುಳಿಯಾಗಿರ್ತವೆ. ಆಮ್ಲಗಳಿಗೆ ಉದಾಹರಣೆಗಳೇ ಹೈಡ್ರೋಕ್ಲೋರಿಕ್ ಆಮ್ಲ, HCl ಆಗಿರ್ಬೋದು, H2SO4, ಸಲ್ಫ್ಯೂರಿಕ್ ಆಮ್ಲ, ಸಿಟ್ರಿಕ್ ಆಮ್ಲ. ಇವೆಲ್ಲ ಏನಪ್ಪಾ ಅಂದ್ರೆ ಆಮ್ಲಗಳಿಗೆ ಉದಾಹರಣೆಗಳು. ಯಾವುದೇ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ, ಲೋಹ ಅಂತಂದ್ರೆ ಕಬ್ಬಿಣವಾಗಿರ್ಬೋದು, ಏನಪ್ಪಾ ಅಂತಂದ್ರೆ ಮ್ಯಾಗ್ನೀಷಿಯಂ ಆಗಿರ್ಬೋದು, ಸೋಡಿಯಂ ಆಗಿರ್ಬೋದು, ಮತ್ತೆ ಇನ್ನಿತರ ಧಾತುಗಳಾಗಿರ್ಬೋದು. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಏನನ್ನ ಉತ್ಪತ್ತಿ ಮಾಡುತ್ತವೆ? ಈ ಪ್ರತಿವರ್ತಕದಲ್ಲಿ ಆಮ್ಲ ಮತ್ತು ಲೋಹ ಇದೆ. ಈ ಆಮ್ಲ ಮತ್ತು ಲೋಹ ಎರಡು ಸಂಯೋಗಗೊಂಡಾಗ ಏನನ್ನ ಉತ್ಪತ್ತಿ ಮಾಡುತ್ತದೆ ಅಂತನ್ನುವಂಥದ್ದನ್ನ ಹೇಳಬೇಕಾಗಿತ್ತು ಮಕ್ಕಳೇ. ನೋಡಿ, ಆಮ್ಲ ಮತ್ತು ಲೋಹ ಅವೆರಡರ ವರ್ತನೆಯಿಂದ ಏನ್ ಸಿಗುತ್ತಪ್ಪ ಅಂತಂದ್ರೆ ಲವಣ ಮತ್ತು ಹೈಡ್ರೋಜನ್ ಅನಿಲ. ಹೈಡ್ರೋಜನ್ ಅನಿಲ. ನೋಡಿ ಮಕ್ಕಳೇ, ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಏನನ್ನ ದೊರಕ್ತಾ ಇದೆಯಪ್ಪ ಅಂತಂದ್ರೆ ಲವಣ ಮತ್ತು ಹೈಡ್ರೋಜನ್ ಅನಿಲ ದೊರಕ್ತಾ ಇದೆ. ಕ್ಲಿಯರ್ ಆಗಿ ಮಾಡ್ಕೊಳ್ರಿ. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ದೊರಕುತ್ತದೆ. ಒಂದು ಸಮೀಕರಣ ರೂಪದಲ್ಲಿ ನೋಡೋಣ ಬನ್ನಿ. ಎಕ್ಸಾಂಪಲ್ ರೂಪದಲ್ಲಿ, ಹೈಡ್ರೋಕ್ಲೋರಿಕ್ ಆಮ್ಲವು ಎದರ ಜೊತೆಗೆ ವರ್ತಿಸ್ತಾ ಇದೆ?
ಮ್ಯಾಗ್ನೇಷಿಯಂ ಜೊತೆಗೆ ವರ್ತಿಸ್ತಾ ಇದೆ ಅಂತ ತಿಳ್ಕೊಳ್ರಿ. ಮ್ಯಾಗ್ನೇಷಿಯಂ ಒಂದು ಲೋಹ. ಮ್ಯಾಗ್ನೇಷಿಯಂ ಜೊತೆಗೆ ವರ್ತಿಸಿದಾಗ ಇದರಿಂದ ಏನ್ ಸಿಗ್ತಾ ಇದೆ? ನಾವೊಂದು ಸಿಂಪಲ್ ಆಗಿ, ಸರ್ ನಮ್ಗೆ ಲವಣ ಅಂತಂದ್ರೆ ಏನಪ್ಪಾ ಅಂದ್ರೆ ಗೊತ್ತೇ ಇಲ್ಲ ಸರ್, ನೀವು ಹೇಳೇ ಕೊಟ್ಟಿಲ್ಲ, ನಿಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೆ, ನೀವು ಲವಣ ಅನ್ನುವಂಥ ಶಬ್ದ ಹೇಳೇ ಇಲ್ಲ ನಮಗೆ. ಲವಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ವರ್ತನೆಗೆ ಲವಣ ಅಂತ ಕರೀತಾರೆ. ಅರ್ಥ ಆಯ್ತಾ ಮಕ್ಕಳೇ? ಈ ಲವಣ ಅನ್ನುವಂಥದ್ದು ಯಾವತ್ತೂ ತಟಸ್ಥವಾಗಿರುತ್ತದೆ. ಅದನ್ನ ಈ ಬರುವಂತಹ ಇದೇ ಚಾಪ್ಟರ್ ನಲ್ಲಿ ನಾವು ಏನಪ್ಪಾ ಅಂದ್ರೆ ಮುಂದೆ 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 ನೋಡ್ಕೋತಾ ಹೋಗೋಣ. ಇದೇ ರೀತಿಯಾಗಿ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಲವಣ ಅಂತ ಅನ್ನುವಂಥದ್ದು ನಮ್ಗೆ ಗೊತ್ತೇ ಇಲ್ಲ ಅಂತ ತಿಳ್ಕೊಳ್ರಿ. ನಾ ಅದನ್ನ ಮುಂದೆ ಒಂದು ಟ್ರಿಕ್ ನಲ್ಲಿ ಹೇಳ್ಕೊಡ್ತೀನಿ. ಬಟ್ ಜಸ್ಟ್ ನಾ ಏನಪ್ಪಾ ಅಂದ್ರೆ ಬರ್ಕೋತಾ ಹೋಗ್ತೀನಿ ನೋಡಿ. ಮ್ಯಾಗ್ನೇಷಿಯಂ ಏನಪ್ಪಾ ಅಂತಂದ್ರ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸ್ತಾ ಇದೆ ಅಂತಂದ್ರೆ ನಮ್ಗೆ ಏನ್ ದೊರಕುತ್ತೆ? ಮ್ಯಾಗ್ನೇಷಿಯಂ ಕ್ಲೋರೈಡ್ ಸಿಗುತ್ತೆ. ಅದ್ರ ಜೊತೆಗೆ ಹೈಡ್ರೋಜನ್ ಸಹ ಬಿಡುಗಡೆ ಮಾಡುತ್ತೆ. ನೋಡಿ ಮಕ್ಕಳೇ, ಈ ರಿಯಾಕ್ಷನ್, ಈ ಸಮೀಕರಣವನ್ನ ಬರ್ದೆ. ಈ ಸಮೀಕರಣದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲವು ಏನಪ್ಪಾ ಅಂದ್ರೆ ಮ್ಯಾಗ್ನೇಷಿಯಂ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಕ್ಲೋರೈಡ್ ಸಿಕ್ತು, ಅದೇ ರೀತಿಯಾಗಿ ಹೈಡ್ರೋಜನ್ ಬಿಡುಗಡೆ ಮಾಡ್ತು. ಯಾವ ರೀತಿಯಾಗಪ್ಪ ಅಂತಂದ್ರೆ ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಸಿಗುವಂತ ಉತ್ಪನ್ನಗಳನ್ನ ಇಲ್ಲಿ ಸಮೀಕರಣ ರೂಪದಲ್ಲಿ ಬರ್ದೆ. ಗಮನಿಸಬಹುದು ನೀವು. ಸರ್, ನೀವು ಮೊದಲನೇ ಅಧ್ಯಾಯದಲ್ಲಿ ಹೇಳುವಂತಹ ಈ ಕ್ಲಾಸ್ಗಳಲ್ಲಿ ನಾವು ನೋಡಿದ್ವಿ ಸರ್, ನಿಮ್ಮ ವಿಡಿಯೋಗಳನ್ನ. ಅಲ್ಲಿ ಏನಪ್ಪಾ ಅಂತಂದ್ರೆ ನೀವೇನು ಹೇಳಿದ್ರಿ? ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ಬೇಕನ್ನುವಂಥದ್ದು ಹೇಳಿದ್ದೆ. ಬೇಕಾದ್ರೆ ಇನ್ನೊಮ್ಮೆ ನೀವು ಏನಪ್ಪಾ ಅಂದ್ರೆ ಆ ವಿಡಿಯೋವನ್ನ ನೋಡಿ, ರಾಸಾಯನಿಕ ಸಮೀಕರಣವನ್ನು ಯಾವ ರೀತಿಯಾಗಿ ಸರಿದೂಗಿಸ್ಬೇಕನ್ನುವಂಥ ನನ್ನ ಮೊದಲನೇ ವಿಡಿಯೋದಲ್ಲಿ ಮತ್ತು ಎರಡನೇ ವಿಡಿಯೋದಲ್ಲಿ ನೀವು ಗಮನ ಹರಿಸಬೇಕಾಗುತ್ತೆ ಮಕ್ಕಳೇ. ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಮ್ಯಾಗ್ನೇಷಿಯಂ ಏನಪ್ಪಾ ಅಂತಂದ್ರ ಒಂದೇ ಆಗಿದೆ RHS ಸೈಡ್ ಅಂದ್ರೆ ಉತ್ಪನ್ನಗಳಲ್ಲಿ. ಮತ್ತೆ ಏನಪ್ಪಾ ಅಂತಂದ್ರೆ ಕ್ಲೋರಿನ್ ಎಷ್ಟಪ್ಪ ಅಂದ್ರೆ ಈ ಕಡೆ 2 ಆಗಿದೆ, ಮತ್ತೆ ಹೈಡ್ರೋಜನ್ 2 ಆಗಿದೆ. ಇಲ್ಲಿ ಮ್ಯಾಗ್ನೇಷಿಯಂ 1, ಹೈಡ್ರೋಕ್ಲೋರಿಕ್ ಆಮ್ಲ 2 ಎಲ್ಲವೂ ಸೇರಿಸಿದಾಗ, ಹೈಡ್ರೋಜನ್ ಮತ್ತು ಕ್ಲೋರಿನ್ ಸೇರಿಸಿದಾಗ ಇಲ್ಲಿ ಒಂದೊಂದಿದೆ. ಅದನ್ನ ಏನ್ ಮಾಡೋಣ ಅಂತಂದ್ರೆ ಅದನ್ನ ರಾಸಾಯನಿಕ ಸಮೀಕರಣದಲ್ಲಿ ಸರಿದೂಗಿಸಬೇಕು. ಈ ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸುವಂಥದ್ದು ಯಾರಿಗಾದ್ರೂ ಇನ್ನೂ ತಿಳಿದಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ. ಅದಕ್ಕೆ ಒಂದು ಬೇಕಾದ್ರೆ ಅದಕ್ಕೆ ಒಂದು ಚಿಕ್ಕದಾದಂತಹ ವಿಡಿಯೋನ ನಿಮಗೋಸ್ಕರ ನಾ ಮಾಡ್ಕೊಡ್ತೀನಿ ಮಕ್ಕಳೇ. ನೋಡಿ, ಈ ಕಡೆ ಹೈಡ್ರೋಕ್ಲೋರಿಕ್ ಆಮ್ಲವು ಮ್ಯಾಗ್ನೇಷಿಯಂ ಜೊತೆಗೆ ವರ್ತಿಸಿದಾಗ ಮ್ಯಾಗ್ನೇಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ದೊರಕಿತು. ಇದು ಆಮ್ಲವು ಲೋಹದೊಂದಿಗೆ ವರ್ತಿಸುವಂತಹ ಏನಪ್ಪಾ ಅಂದ್ರೆ ಒಂದು ಕ್ರಿಯೆ ಆಗಿರ್ತದೆ. ಆ ಕ್ರಿಯೆಯನ್ನ ನಿಮ್ಗ ಏನಪ್ಪಾ ಅಂತಂದ್ರೆ ಸಮೀಕರಣ ರೂಪದಲ್ಲಿ ಬರೆದುಬಿಟ್ಟೆ. ಅದನ್ನ ನೀವು ಇಲ್ಲಿ ಗಮನಿಸಬಹುದು. ನಾ ಇವಾಗ ತಾನೇ ಹೇಳಿದ್ದೆ ಸರ್, ನಮಗೆ ಲವಣ ಅನ್ನುವಂಥದ್ರ ಬಗ್ಗೆ ಅಷ್ಟೊಂದು ನಮ್ಗೆ ಗೊತ್ತಾಗಲ್ಲ, ನಾವು ನೇರವಾಗಿ ಬರಿಬೇಕಂತಂದ್ರೆ ಒಂದು ಟ್ರಿಕ್ ಹೇಳ್ತೀರಿ ಸರ್ ಅಂತ ಹೇಳಿದ್ರಿ. ನೋಡಿ, ಒಂದು ಟ್ರಿಕ್ ನೋಡಿ. ಫಾರ್ ಎಕ್ಸಾಂಪಲ್, ನಾ ಏನ್ ಮಾಡ್ತೀನಪ್ಪ ಅಂತಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಕಬ್ಬಿಣವನ್ನ ಏನಪ್ಪಾ ಅಂತಂದ್ರೆ ರಿಯಾಕ್ಟ್ ಮಾಡ್ತೀನಿ. ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಕಬ್ಬಿಣವನ್ನು ಕೊಟ್ಟಿರ್ತಾನೆ. ಪ್ರಶ್ನೆ ಯಾವ ರೀತಿಯಾಗಿ ಕೊಟ್ಟಿರ್ತಾನೆ ಎಕ್ಸಾಮ್ ನಲ್ಲಿ ಅಂತಂದ್ರೆ, ಹೈಡ್ರೋಕ್ಲೋರಿಕ್ ಆಮ್ಲವು ಕಬ್ಬಿಣದೊಂದಿಗೆ ವರ್ತಿಸುವ ರಾಸಾಯನಿಕ ಸಮೀಕರಣವನ್ನ ಬರೆಯಿರಿ ಅಂತಂದು ಕೊಟ್ಬಿಡ್ತಾನೆ. ಅದು ನಿಮ್ಗೆ ಗೊತ್ತಾಗಲ್ಲ. ಏನಪ್ಪಾ ಅಂದ್ರೆ ನಿಮ್ಗೆ ಆಮ್ಲ ಒಂದು ಕೊಟ್ಟಿದ್ದಾನೆ, ಕಬ್ಬಿಣ ಕೊಟ್ಟಿದ್ದಾನೆ, ನಿಮ್ಗೆ ಸೂತ್ರ ಗೊತ್ತು. ಆಮ್ಲವು ಲೋಹದೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನ್ನೆಲ್ಲ ಬಿಡುಗಡೆ ಮಾಡುತ್ತದೆ ಅನ್ನುವಂಥ ಏನಪ್ಪಾ ಅಂದ್ರೆ ನಿಮಗೆ ಆ ಸೂತ್ರವನ್ನು ನೆನ್ಪಿಟ್ಕೊಂಡಿರ್ತೀರ. ನಿಮಗೆ ಏನಪ್ಪಾ ಅಂದ್ರೆ ಶಿಕ್ಷಕರು ಸಹ ಹೇಳಿರ್ತಾರೆ, ನಾನು ಸಹ ಹೇಳಿರ್ತೀನಿ. ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡಿರ್ತೀರ. ಆದ್ರೆ ಯಾವ ರೀತಿಯಾಗಿ ರಿಯಾಕ್ಷನ್ ಬರೀಬೇಕು ಅನ್ನುವಂಥದ್ದು ಗೊತ್ತಾಗಲ್ಲ. ನೀವೇನು ತಲೆಯಲ್ಲಿ ಚಿಕ್ಕ 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 ಅಣುಸೂತ್ರಗಳನ್ನು ನಿಮ್ಮ ತಲೆಯಲ್ಲಿ ಇರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ HCl, ಕಬ್ಬಿಣ ಅಂತಂದ್ರೆ ಏನಪ್ಪಾ ಅಂದ್ರೆ Fe ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರುತ್ತೆ. ಈಗ ನೋಡಿ, ಒಂದು ಟ್ರಿಕ್ ಹೇಳ್ತೀರಂತಂದ್ರೆ ನಿಮ್ಗೆ ಲವಣ ಅನ್ನುವಂಥದ್ದು ಗೊತ್ತಾಗಲ್ಲ ಅಂತ ಅನ್ನುವಂಥದ್ದು ಹೇಳಿದ್ದೆ. ಆದ್ರೆ ಅದನ್ನ ಟ್ರಿಕ್ ಹೇಳ್ಬಿಡ್ತೀನಿ ನೋಡಿ. ಲವಣ ಒಂದು ಖಾಲಿ ಪ್ಲೇಸ್ ಅನ್ನ ಬಿಟ್ಕೊಡಿ, ನೇರವಾಗಿ ನನಗೆ ಹೇಳಿ ನೀವು ಹೈಡ್ರೋಜನ್ ನ ಅಣುಸೂತ್ರ ಏನು? ನಾವು ಕಾಮನ್ ಆಗಿ ಏನಪ್ಪಾ ಅಂದ್ರೆ ಹೈಡ್ರೋಜನ್ H ಅಂತಂದು ಬರೀತೇವು. ಯಾವುದೇ ರಾಸಾಯನಿಕ ಸಮೀಕರಣ ಬರೆಯುವಾಗ ಅದರ ವೆಲ್ಲೆಸ್ಲಿಯ ಜೊತೆಗೆ ಏನಪ್ಪಾ ಅಂದ್ರೆ 2 ಹಚ್ಚಿಬಿಡ್ಬೇಕು. ಇವಾಗ ನೋಡಿ, ಇವಾಗ ನಾವು ರಾಸಾಯನಿಕ ಸಮೀಕರಣವನ್ನ ಸರಿದೂಗಿಸ್ಬೇಕು. ಸರ್, ಲವಣನೇ ಇಲ್ಲ, ರಾಸಾಯನಿಕ ಸಮೀಕರಣ ಹ್ಯಾಕ್ ಸರಿದೂಗಿಸ್ತೀರಾ ಸರ್ ಅಂತನ್ನುವಂಥದ್ದು ಪ್ರಶ್ನೆ ಕಾಡುತ್ತೆ. ನೀವು ಯಾವ ರೀತಿಯಾದಂಥ ಎಷ್ಟು ಪ್ರಮಾಣದಲ್ಲಿ ನೀವು ಏನಪ್ಪಾ ಅಂದ್ರೆ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸ್ತೀರಾ, ರಾಸಾಯನಿಕ ಸಮೀಕರಣದ ಜೊತೆಗೆ ಆಟ ಆಡ್ತೀರಾ ನೋಡಿ, ಅವಾಗ ನಿಮಗೆ ಇವೆಲ್ಲ ಟ್ರಿಕ್ಸ್ ಎಲ್ಲ ಗೊತ್ತಾಗುತ್ತೆ. ನೋಡಿ ಮಕ್ಕಳೇ, ಇಲ್ಲಿ ಹೈಡ್ರೋಜನ್ 2 ಇದೆ, ಈಚ್ ಕಡೆ RHS ಸೈಡ್ ಅಂದ್ರೆ ಉತ್ಪನ್ನದಲ್ಲಿ 2 ಇದೆ, ಅಂಡ್ LHS ಸೈಡ್ ಎಷ್ಟಿದೆ? ಹೈಡ್ರೋಜನ್ 1 ಇದೆ. ಹಾಗಾದ್ರೆ ನಾವು ಇದನ್ನ ಇಲ್ಲಿ 2 ಇದೆ ಅಂತಂದಾಕ್ಷಣ ಇದಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಕಡೆ ನಾವು 2 ಬರ್ಕೊಳ್ಬೇಕು. ಇವಾಗ ಸಿಂಪಲ್
ಉಳಿದಿರುವಂತ ಪದಾರ್ಥಗಳಿವೆವು ಅಥವಾ ಉಳಿದಿರುವಂತ ಧಾತುಗಳಿವೆವು. ಒಂದನೇ ಧಾತು ಯಾವುದಪ್ಪ ಅಂತಂದ್ರೆ ಕಬ್ಬಿಣ, ಎರಡನೇ ಧಾತು ಕ್ಲೋರಿನ್. ಅವೆರಡನ್ನ ಏನಪ್ಪಾ ಅಂತಂದ್ರೆ ಇಲ್ಲಿ ಬರ್ಕೊಳ್ಳಿ ಲವಣಗಳಲ್ಲಿ. ಮೊದಲನೇದಾದಂಥದ್ದು ಕಬ್ಬಿಣ, ಎರಡನೇದಾದಂಥದ್ದು ಕ್ಲೋರಿನ್. ಬರ್ಕೊಂಡ್ರೆ ಈಗ ನೋಡಿ ರಾಸಾಯನಿಕ ಸಮೀಕರಣ ಸರಿದೋಗ್ಯದ ನೋಡ್ಬೇಕು. ಕಬ್ಬಿಣ ಒಂದಿದೆ, ಈ ಕಣ್ಣು ಒಂದಿದೆ, ಅಲ್ಲಿ ಹೈಡ್ರೋಜನ್ ಎರಡಿದೆ, ಈ ಕಣ್ಣು ಹೈಡ್ರೋಜನ್ ಎರಡಿದೆ. ಇಲ್ಲಿ ಕ್ಲೋರಿನ್ ಎಷ್ಟಿದೆ? ಕ್ಲೋರಿನ್ ಏನಪ್ಪಾ ಅಂತಂದ್ರೆ ಎರಡಿದೆ. ಹಾಗಾದ್ರೆ ನಾವಿಲ್ಲಿ ಕ್ಲೋರಿನ್ ಏನ್ ಮಾಡ್ಬೇಕು? ಇಲ್ಲಿ ಕೆಳಗಡೆ 2 ಅಂತ ಬರೆದು ಬಿಡ್ಬೇಕು. ಇದು ಏನಪ್ಪಾ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಏನಪ್ಪಾ ಅಂದ್ರೆ ಲವಣವನ್ನ ಬರೆಯುವಂತ ಇದೊಂದು ವಿಧಾನವಾಗಿದೆ. ಇದೇ ರೀತಿಯಾಗಿ ಮಕ್ಕಳೇ ನೀವು ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ನಿಮಗೇನಪ್ಪಾ ಅಂದ್ರೆ ಎಕ್ಸಾಮ್ನಲ್ಲಿ ಅಂಕಗಳು ಸಿಗುತ್ತವೆ. ಈ ರೀತಿಯಾದಂತಹ ನಿಮಗೇನಪ್ಪಾ ಅಂದ್ರೆ ಒಳ್ಳೆ ಟ್ರಿಕ್ ಜೊತೆಗೆ ಒಳ್ಳೆ ಏನಪ್ಪಾ ಅಂದ್ರೆ ಎಜುಕೇಶನ್ ಅಂದ್ರೆ ಒಳ್ಳೆ ಒಂದು 10ನೇ ತರಗತಿಯ ವಿಜ್ಞಾನ ಬೋಧನೆ ಬೇಕಂತಂದ್ರೆ ನನ್ನ ವಿಡಿಯೋವನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಉಳಿದಿರುವಂತಹ ಟಾಪಿಕ್ಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.